ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಾಂಗ್ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕುಮಾರಸ್ವಾಮಿ ಸ್ವಲ್ಪ ಗರಂ ಆಗಿದ್ದಾರೆ. ಯಾಕಂದ್ರೆ ಬಜೆಟ್ ಮಂಡನೆ, ಸಾಲ ಮನ್ನಾ ವಿಚಾರದಲ್ಲಿ ಸಿಎಂ ಮಾತಿನ ಏಟು ಕೊಡ್ತಾ ಇದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಬಜೆಟ್ ಮಂಡಿಸಲಿ ಅನ್ನೋ ಹೇಳಿಕೆಗೆ ಗರಂ ಆಗಿದ್ದಾರೆ. ನಾನು ಯಾರ ಹಂಗಿನಲ್ಲೂ ಇಲ್ಲ, ನನಗೆ ಯಾರ ಅಧಿಕಾರದ ಭಿಕ್ಷೆ ಕೂಡ ಬೇಕಾಗಿಲ್ಲ. ಸಾಲ ಮನ್ನಾ ಮಾಡಿದ್ರೆ ನನಗೇನು ಕಮಿಷನ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಬೇರೆಯವರ ರೀತಿ ದುರಹಂಕಾರದ ಮಾತು, ಗಡಸು ಮಾತುಗಳನ್ನ ನಾನು ಆಡೋದಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸ್ತೀನಿ. ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಬಜೆಟ್ ಮಂಡನೆ ಮಾಡ್ಲಿ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗರಂ ಆಗಿದ್ದಾರೆ. ನಾನು ಯಾರ ಅಧೀನದಲ್ಲೂ ಕೂಡ ಇಲ್ಲ. ಹಾಗೇನೆ ಬಜೆಟ್ ಮಂಡನೆ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಕೆಲವೊಂದು ಹೇಳಿಕೆಗಳನ್ನ ಕೂಡ ಇಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಯಾರ ಹಂಗಿನಲ್ಲೂ ಕೂಡ ಅಧಿಕಾರವನ್ನ ನಡೆಸ್ತಿಲ್ಲ ಅಂತ ಹೇಳಿದ್ದಾರೆ. ರೈತರ ಆತ್ಮಹತ್ಯೆಗೆ ಸಂಬಂಧ ಇಲ್ಲ, ಸಾಲ ಮನ್ನಾ ಮಾಡೋದಕ್ಕೂ ರೈತರ ಆತ್ಮಹತ್ಯೆಗೂ ಕೂಡ ಯಾವುದೇ ಸಂಬಂಧ ಇಲ್ಲ. ಇಂಥ ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೀನಿ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಾಲ ಮನ್ನಾ ಮಾಡೋಕ್ಕೂ ರೈತರ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿ ಹೇಳಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಸಾಲ ಮನ್ನಾ ಮಾಡೋಕ್ಕೂ ರೈತರ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿ ಹೇಳಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಸಾಲ ಮನ್ನಾ ಮಾಡೋಕ್ಕೂ ರೈತರ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿ ಹೇಳಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಸಾಲ ಮನ್ನಾ ಮಾಡೋಕ್ಕೂ ರೈತರ ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿ ಹೇಳಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಎಲ್ಲಿಂದ ತರ್ತಾರೆ ದುಡ್ಡು ಅಂತ ಕೆಲವೊಂದ್ ಕಡೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ದುಡ್ಡು ಎಲ್ಲಿಂದ ತರ್ತಾರೆ ಅಂತ ಹಿಂದಿನ ಆರ್ಥಿಕ ಸಚಿವರೇ ಹೇಳಿದ್ದಾರೆ ಅನ್ನೋ ಮಾತನ್ನ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು. ಇಲ್ಲಿ ಒಂದು ಕಡೆ ದುಡ್ಡು ಎಲ್ಲಿಂದ ತರ್ತಾರೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಈಗ ಹಿಂದಿನ ಆರ್ಥಿಕ ಸಚಿವರು ಹೇಳಿದ್ದಾರೆ ಎಲ್ಲಿಂದ ತರ್ತಾನಪ್ಪ ದುಡ್ಡನ್ನ ಅಂತ ಹೇಳಿ. ಇಲ್ಲಿ ಒಂದು ಕಡೆ ದುಡ್ಡು ಎಲ್ಲಿಂದ ತರ್ತಾರೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಈಗ ಹಿಂದಿನ ಆರ್ಥಿಕ ಸಚಿವರು ಹೇಳಿದ್ದಾರೆ ಎಲ್ಲಿಂದ ತರ್ತಾನಪ್ಪ ದುಡ್ಡನ್ನ ಅಂತ ಹೇಳಿ. ನಾನು ಸ್ಮೂತ್ ಗೋಯಿಂಗ್ ಇದೀನಿ, ದುರಹಂಕಾರದಿಂದ ಗಡಸು ಮಾತನ್ನ ಹೇಳಿ ಕೆಲಸ ಮಾಡಿಸೋನು ಅಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕುಟುಂಬದ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನ ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನ ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ನು. ಹಾಗೇನೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ, ನಾನು ಯಾರ ಹಂಗಲ್ಲೂ ಇಲ್ಲಿ ಕೂತಿಲ್ಲ, ಯಾರು ನನಗೆ ಭಿಕ್ಷೆಯನ್ನು ಕೊಟ್ಟಿಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ, ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ, ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ ಇಲ್ಲಿ, ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು.
ಬಜೆಟ್ ಮಂಡನೆ ಆಗಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚರ್ಚೆಗಳು ನಡೀತಾ ಇವೆ. ಬಜೆಟ್ ಮಂಡನೆಯನ್ನ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ, ಸಭೆಯನ್ನ ಕೂಡ ಕರಿತಾ ಇದ್ದೀವಿ. ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸಿದ್ದಾಗ ಇದ್ದಂತ 100 ಶಾಸಕರು ಸೋತಿದ್ದಾರೆ, ಹೊಸ ಶಾಸಕರು ಬಂದಿದ್ದಾರೆ. ಅವರಿಗೇನು ಗೊತ್ತಿಲ್ಲ, ಸೋತಿರೋರು ಅನುಮೋದಿಸಿರೋದನ್ನ ಮುಂದುವರಿಸಿದ್ರೆ ಈ ಶಾಸಕರ ಹಕ್ಕುಚ್ಯುತಿ ಆಗಲಿದೆ. ಯಾರಾದ್ರೂ ಹಕ್ಕುಚ್ಯುತಿಯನ್ನ ತಂದ್ರೆ ಏನ್ ಮಾಡ್ಲಿ ಅಂತ ಕೂಡ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಕೆಲವು ತೀರ್ಮಾನ ಇವತ್ತು ಬಜೆಟ್ ಮಂಡನೆ ಮಾಡತಕ್ಕಂಥ ವಿಷಯದಲ್ಲೂ ಬಜೆಟ್ ಮಂಡನೆ ಮಾಡಬೇಕು ಬೇಡವೋ ನಡೀತಾ ಇದೆ. ನನಗೆ ಇದೇನು ಗೊತ್ತಿಲ್ಲ. ಯಾಕೆಂದ್ರೆ ಹೋದ ಬಾರಿ ಫೆಬ್ರವರಿನಲ್ಲಿ ಬಜೆಟ್ ಮಂಡನೆ ಮಾಡಿದಂಥದ್ರಲ್ಲಿ ಅವತ್ತಿದ್ದಂಥ ಶಾಸಕರಲ್ಲಿ ಸುಮಾರು 100 ಜನ ಸೋತಿದ್ದಾರೆ, ಹೊಸ ಶಾಸಕರು ಬಂದಿದ್ದಾರೆ. ಹತ್ತತ್ರ 100 ಜನ ಹೊಸ ಶಾಸಕರು ಬಂದಿದ್ದಾರೆ. ಅವ್ರಿಗೇನೋ ಗೊತ್ತಿಲ್ಲ. ಈಗ ಹೋದ್ ಸಾರಿ ಸೋತಿರ್ತಕ್ಕಂಥವ್ರು ಅನುಮೋದನೆ ಮಾಡಿರ್ತಕ್ಕಂಥ ವೋಟ್ ಆಫ್ ಅಕೌಂಟ್ನೇ ನಾನು ಮುಂದುವರಿಸ್ತಕ್ಕೆ ಹೋದ್ರೆ ಈ ಶಾಸಕರಿಗೆ ಹಕ್ಕುಚ್ಯುತಿ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಯಾರಾದ್ರೂ ಹಕ್ಕುಚ್ಯುತಿ ತಂದ್ರೆ ನಾನೇನ್ ಮಾಡ್ಲಿ? ಎಲ್ಲ ಸಮಸ್ಯೆ. ಸಂಸತ್ತು ಚುನಾವಣೆ ಮುಗಿದ ಮೇಲೆ ಬಜೆಟ್ ಅನ್ನ ಮಂಡಿಸ್ಲಿ, ಚುನಾವಣೆ ನಂತರ ಸರ್ಕಾರ ಉಳಿದ್ರೆ ಮಂಡಿಸ್ಲಿ, ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಅನ್ನ ಮಾಡಿಕೊಳ್ಳಿ, ಕೆಲವರು ಹೀಗಂತ ಹೇಳ್ತಿದ್ದಾರೆ ಅಂತ ಕೂಡ ಸಿಎಂ HDKಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕೂಡ ಪರೋಕ್ಷವಾಗಿಯೇ ಟಾಂಗ್ ಕೊಡ್ತಾ ಇದ್ದಾರೆ. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಕೆಲವರು. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಕೆಲವರು. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಕೆಲವರು. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು